ಹಲೋ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ. ಹಾಯ್, ನಾ ಇವತ್ತು ಹವ್ಯಕ ಭಾಷೆಯಲ್ಲಿ ಬ್ಲಾಗ್ ಮಾಡೋಣ ಅಂತ ಬಂದೆ. ಹವ್ಯಕ ಭಾಷೆಯಲ್ಲೂ ಒಂದು ಬ್ಲಾಗ್ ಇರಲಿ ಅಂಥೇಳಿ. ಎಲ್ಲರೂ ಆರಾಮಿದ್ರಾ? ಹೆಂಗಿದ್ದಿ? ಚೆನ್ನಾಗಿದ್ದೆ ಅಂತ ನಾನು ಭಾವಿಸ್ತಿ. ನಾ ಇವಾಗ ರೆಡಿಯಾಗಿ ಕಾಲೇಜಿಗೆ ಹೋಗಬೇಕು ಅಂಥೇಳಿ ರೆಡಿ ಆಗ್ತಾ ಇದ್ದೆ. ಈ ಥರದ್ದು ಒಂದು ಚೂಡಿ ಹಾಕ್ಕೊಂಡಿದ್ದು ತಲೆ ಬಾಚಿಕೆತ್ತಾ ಇದ್ದೆ ನಾನು. ನನ್ನ ಹಿಂದಿನ ಬ್ಲಾಗ್ ವಿಡಿಯೋಗಳನ್ನ ನೋಡದೇ ಇದ್ದರೆ ಇವಾಗಲೇ ಹೋಗಿ ನೋಡಿ. ಚೆನ್ನಾಗಿದ್ರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಕತ್ತೀನಿ ನಾನು. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣಯ ನಿನಗೆ ನಮೋ ನಮೋ. ನೀವಿವಾಗ ಯೋಚನೆ ಮಾಡ್ತಾ ಇರ್ಬೋದು, ಹವ್ಯಕ ಅಂದರೆ ಯಾರು? ಅವ್ರ ಭಾಷೆ ಅಂದರೆ ಕುಂದಾಪುರ ಭಾಷೆ ಇದ್ದಂಗಿದೆಯಲ್ಲ, ಕುಂದಾಪುರದವರ ಇವರು ಅಂಥೇಳಿ. ಹವ್ಯಕ ಅಂದರೆ ಬ್ರಾಹ್ಮಣರಲ್ಲಿ ಒಂದು ಉಪಜಾತಿ, ಅದು ಹವ್ಯಕ ಕನ್ನಡ, ಹೈಕ ಹವಿಗನ್ನಡ ಅಥವಾ ಹವ್ಯಕ ಭಾಷೆ. ಹವ್ಯಕ ಜನಾಂಗದವರು ಬಳಸುವ ಹವ್ಯಕ ಭಾಷೆ ಇದು ಕನ್ನಡದ ಉಪಭಾಷೆ. ಇದು ಹವಿಗನ್ನಡಕ್ಕೆ ಹತ್ತಿರವಾಗಿರುವುದರಿಂದ ಬಹಳಷ್ಟು ಕನ್ನಡಿಗರಿಗೆ ಅರ್ಥವಾಗುವುದು ಕಷ್ಟ. ಕನ್ನಡದಲ್ಲಿ ನಾನು ಅನ್ನೋದಕ್ಕೆ ನಾನು, ನಾ, ಅನು, ನಾವು ಅನ್ನೋದಕ್ಕೆ ಎಂಗ, ನಂಗ, ನೀನು, ನೀ, ನೀವು, ನಿಂಗ, ಅವನು, ಅವ, ಅವ್ವ, ಅವಳು, ಅದು, ಇದು. ಆಮೇಲೆ ಹೋಗುತ್ತೇನೆ ಅನ್ನೋದಕ್ಕೆ ಹೋಗ್ತಿ, ಹೋಗ್ತೆ, ಬರುತ್ತೇನೆ, ಬತ್ತೆ. ಹವ್ಯಕರು ಉಪಪಂಗಡವಾಗಿದೆ, ಬ್ರಾಹ್ಮಣರ ಉಪಪಂಗಡ. ಹವ್ಯಕರು ಪ್ರಮುಖವಾಗಿ ನೆಲೆಸಿರುವುದು ಮಲೆನಾಡು ಹಾಗೂ ಸಮುದ್ರ ತೀರಗಳಲ್ಲಿ. ಇವರು ಕರ್ನಾಟಕ, ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಶಿವಮೊಗ್ಗ ಹಾಗೂ ಕೇರಳದ ಕಾಸರಗೋಡು ಜಿಲ್ಲೆಯಲ್ಲೂ ಅನೇಕ ಕಡೆ ಇದ್ದಾರೆ. ಇವರು ಹವ್ಯಕ ಎಂಬ ಪದವು ಹವಿಕ ಅಥವಾ ಹವ್ಯಕ ಎಂಬ ಪದದಿಂದ ಬಂದಿರುವುದೆಂದು ಅಂದಾಜಿಸಲಾಗಿದೆ. ಇದರ ಅರ್ಥ ಹವ್ಯಕಾವ್ಯ ಅಂದರೆ ದೇವತೆ ಮತ್ತು ಪಿತೃಗಳಿಗೆ ಹವನ ಹೋಮಗಳು ಮಾಡುವುದು ಎಂದು. ಹವ್ಯಕರ ಮೂಲ ನಿಖರತೆಗೆ ಬಗ್ಗೆ ಇನ್ನೂ ಸಂದೇಹವಿದ್ದರೂ ಸಹ ಸಂಶೋಧನೆಗಳ ಪ್ರಕಾರ ಹವ್ಯಕರು ಮೂಲತಃ ಬನವಾಸಿ ಪ್ರದೇಶದವರೇ ಆಗಿದ್ದು, ಆ ಕಾಲದಲ್ಲಿ ಅವೇದಿಕ ಮತಗಳು ಹಾವೇರಿಯಿಂದ ಹೈಚಿತ್ರ ಎಂಬ ಸ್ಥಳಕ್ಕೆ, ಈಗಿನ ಉತ್ತರ ಪ್ರದೇಶ ರಾಜ್ಯದಲ್ಲಿ ವಲಸೆ ಹೋಗಿದ್ದರು. ಹವ್ಯಕರ ಜೀವನಾಧಾರ ಮೊದಲಿನಿಂದ ಕೃಷಿ ಚಟುವಟಿಕೆಗಳು. ಅಡಿಕೆ, ತೆಂಗು, ಭತ್ತ, ಏಲಕ್ಕಿ, ಕಾಳುಮೆಣಸು, ವಿಳೆದೆಲೆ ಮುಂತಾದವುಗಳನ್ನು ಬೆಳೆಯುತ್ತಿದ್ದರು. ಅವರು ಪುರೋಹಿತ್ಯಗಳನ್ನು ವೃತ್ತಿಯಾಗಿಸಿಕೊಂಡಿದ್ದರು. ಇವತ್ತಿಗೆ ಕೃಷಿಯೇ ಹವ್ಯಕರ ಮುಖ್ಯ ಉದ್ಯೋಗವಾಗಿದ್ದರೂ ಕೂಡ ಇತ್ತೀಚಿನ ಕೆಲಸಗಳು ಹವ್ಯಕರು ಬೇರೆ ಬೇರೆ ಎಲ್ಲ ಕ್ಷೇತ್ರಗಳು ತೊಡಗಿಕೊಂಡಿದ್ದು ನಾವು ಕಾಣಬಹುದು. ಅವರು ಕರ್ನಾಟಕದ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಕೊಡಗು, ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ವ್ಯಾಪ್ತಿಯಾಗಿ ಹರಡಿಕೊಂಡಿದ್ದಾರೆ. ಅವರು ಮುಂಬೈ, ಬೆಂಗಳೂರುಗಳಲ್ಲಿ ಇದ್ದಾರೆ. ಹವ್ಯಕರ ಜನಸಂಖ್ಯೆ ಹೇಳುವುದಾದರೆ ಹವ್ಯಕರು ಸುಮಾರು 6 ಲಕ್ಷ ಎಂದು ಅಂದಾಜಿಸಲಾಗಿದೆ. ಹಳ್ಳಿಗಳಲ್ಲಿ ಹವ್ಯಕರೇ ಹೆಚ್ಚಿನ ಜನಸಂಖ್ಯೆ ಇದ್ದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ನಗರಗಳಿಗೆ ವಲಸೆ ಹೋಗುತ್ತಿರುವುದರಿಂದ ಹಳ್ಳಿಗಳಿಗೆ ಹವ್ಯಕರ ಜನಸಂಖ್ಯೆ ಪ್ರಮಾಣ ಕುಸಿದಿದೆ. ಅವರ ಅಡ್ಡ ಹೆಸರು ಭಟ್ಟ ಮತ್ತು ಹೆಗಡೆ ಎಂಬ ಅಡ್ಡ ಹೆಸರುಗಳಿವೆ. ಇದಲ್ಲದೆ ದೀಕ್ಷಿತ, ಉಪಾಧ್ಯ, ಹೆಬ್ಬಾರ, ಶಾಸ್ತ್ರಿ, ಶರ್ಮ, ವೈದ್ಯ, ಭಾಗವತ, ರಾವು, ಪಂಡಿತ, ಸುಮಾರು ತರದ ಹೆಸರುಗಳಿವೆ. ಹವ್ಯಕರು ಮಾತನಾಡುವ ಭಾಷೆ ಹವಿಗನ್ನಡ. ಇಷ್ಟು ಹವ್ಯಕರ ಬಗ್ಗೆ ಇನ್ನೂ ನಿಮಗೆ ಹೆಚ್ಚಿನ ವಿಡಿಯೋಗಳು ಬರ್ತಾ ಇದೆ. ಇದ್ರ ಬಗ್ಗೆ ನಿಮಗೆ ತಿಳ್ಕೋಬೇಕು ಅಂತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇವಾಗಲೇ ಪಾರ್ಟ್ 1 ವಿಡಿಯೋ ಸಹ ನಾವು ಅಪ್ಲೋಡ್ ಮಾಡಿದ್ದೇವೆ. ಪಾರ್ಟ್ 2 ಬರುತ್ತೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ. ನೀವು ನೋಡ್ತಾ ಇರಿ, ಹವ್ಯಕರ ಬಗ್ಗೆ ಇನ್ನು ತಿಳ್ಕೊತಾ ಇರಿ ಅಂತ ಹೇಳಿ ಈ ಹವ್ಯಕರದ ಒಂದು ಪುಟ್ಟ ಒಂದು ನಿರೂಪಣೆನ ಕೊಟ್ಟೆ. ಥ್ಯಾಂಕ್ ಯು ಸೋ ಮಚ್. ನಾನೀಗ ಕಾಲೇಜಿಗೆ ಹೊಂಟೆ. ನಿಂಗೆ ಕಾಲೇಜ್ಗಳನ್ನ ಹಿಂದಿನ ವೀಡಿಯೋಗಳು ನೋಡದೇ ಇದ್ದರೆ ನೋಡಿ, ಹಿಂದೆ ನಾನು ವೀಡಿಯೋಗಳು ಹಾಕಿದ್ದಿ ಅದರೊಳಗೆ ಇತ್ತು. ಇದು ನನ್ನ ಕಾಲೇಜಿಗೆ ಹೋಗೋ ದಾರಿ. ನಾನು
ಇದು ನಮ್ಮ ಕ್ಲಾಸಲ್ಲಿ ಕ್ಲಾಸ್ ತಗೋತಾ ಇದ್ದ. ಕ್ಲಾಸಿಂದ ನಮ್ಮ ಸರ್ಗಳು ಎದ್ದು ಹೋದ. ಹಾಯ್ ಬಾಯ್. ಸ್ಮಾರಕ ಮಸೀದಿ ಇತ್ತು ಇಲ್ಲಿ ನೋಡ್ಕೊಂಡು ಹೋಗೋಣ ಅಂಥೇಳಿ ನಾನು ಇಲ್ಲಿಗೆ ಬಂದಿದ್ದು. ಪಾರ್ಕ್ ಥರ ಇದ್ದು, ಒಳ್ಳೆ ಮಸ್ತಾಗಿದ್ದು. ನೋಡಿ ನಿಂಗಕ್ಕೂ ಇಷ್ಟ ಆಗ್ತು. ನಂಗ್ಳದ ಭಾಷೆ ಸ್ವಲ್ಪ ಸಾಗರ ಬದಿದು, ಅಷ್ಟೊಂದು ಸಿರ್ಸಿ ಬದಿ ಅಷ್ಟಲ್ಲ ನನಗೆ ಬಂದಷ್ಟು ನಾನು ಮಾತಾಡ್ತಾ ಇದ್ದೆ. ಅವತ್ತು ಸಾಗರ ಭಾಷೆ ಹೆಂಗೋ ನಾರ್ಮಲ್ಲಾಗಿ ಓದಿ ನಾರ್ಮಲ್ಲಾಗೆ ಇದ್ದು. ಆದರೆ ನಿಂಗೆ ಒಂಥರ ಎಂತ ಹೇಳ್ತಾ ಇದು ಅಷ್ಟೆಲ್ಲ ಅರ್ಥನೇ ಆಗ್ದಿರಂಗಿಲ್ಲ. ನನ್ನ ನಾರ್ಮಲ್ ಭಾಷೆ ಹಂಗೆ ನಮ್ಮ ಸಾಗರ ಭಾಷೆ ಇರೋದು. ಈಗ ಸೂಪರ್ ಮಾರ್ಕೆಟಿಗೆ ಒಂದು ಸ್ವಲ್ಪ ಶಾಪಿಂಗ್ ಮಾಡ್ಕೊಳ್ಳೋಣ ಅಂತ ಬಂದು. ಶಾಪಿಂಗ್ ಅಂದರೆ ಅಂತಿಲ್ಲ, ಒಂದೆರಡು ಮ್ಯಾಗಿ, ಒಂದು ಸ್ವಲ್ಪ ಮುಖಕ್ಕೆ ಹಚ್ಕೊಳ್ಳೋಕ್ಕೆ ಇಷ್ಟೇ ತಗೊಂಡಿದ್ದು. ಹೆಚ್ಚಿಗೆ ಎಲ್ಲ ಅಂತ ತಗೊಳ್ಳಿಲ್ಲ ನಾನು. ಒಂದು 100 ರೂಪಾಯಿ ಹಂಗೆ ಆತಷ್ಟೇ, ಹೆಚ್ಚಿಗೆ ಅಂತ ಆಗಲಿಲ್ಲ. ಇದು ನಮ್ಮ ಸೂಪರ್ ಮಾರ್ಕೆಟಿಂದ ನಿಂಗಕ್ಕೆ ನಾನು ತೋರಿಸ್ತಾ ಇದ್ದೆ. ಎಂತ ಮಾಡೋದು, ನಾವು ಹೇಳ್ತಾ ಇವಾಗ ಹೀಗೆ ಬರೋದಿಲ್ಲ. ನಮ್ಮ ಭಾಷೆ ಬರೋಕ್ಕಾರ ಯಾರು ಎದುರಿಗಿದ್ರೆ ಸ್ವಲ್ಪ ಚೆನ್ನಾಗಿ ಇರಲಿ. ನಾನೀಗ ಬಟ್ಟೆ ಹೊಲಿಯಕ್ಕೆ ಕೊಟ್ಟಿದ್ದೆ, ಅದನ್ನ ತಗೊಂಬರೋಣ ಅಂಥೇಳಿ ಹೊಲಿಗೆ ಹತ್ರಕ್ಕೆ ಬೈಂದು. 1300 ಗಟ್ಟಲೆ ಆಗೋಗಿತ್ತು ಗೊತ್ತಾ ದುಡ್ಡು. ಎಷ್ಟೆಲ್ಲ ಆಗಿತ್ತು ಅಂದರೆ ಹೇಳಂಗಿಲ್ಲ. ಆಮೇಲೆ ಬಟ್ಟೆ ತಗೊಂಡು ಸ್ವಲ್ಪ ಮೇಕಪ್ಪಿಂದೆಲ್ಲ ತಗೊಂಡು, ಮೇಕಪ್ಪಿಂದ ಎಂದಕ್ಕೆ ತಗೋತಿದ್ದಿ ಅಂದರೆ ನಾಡಿದ್ದು ಅಂದರೆ 3ನೇ ತಾರೀಕು ಜನವರಿ 3ಕ್ಕೆ ಮದುವೆ ಇತ್ತು ಬೆಂಗಳೂರಲ್ಲಿ, ಅದಕ್ಕೋಸ್ಕರ ಇಷ್ಟೆಲ್ಲ ತಗೋತಿರೋದು. ಆದರೆ ನಾನು ವೀಡಿಯೋ ಮಾಡ್ತಾ ಇರೋದು ಇವಾಗ. ನಾನು ಇವತ್ತು ಹೊಂಟಿದ್ದೆ ಬೆಂಗಳೂರಿಗೆ. ಮತ್ತು ಇದು ನಮ್ಮ ಇದ್ರ ಬಸ್ ಸ್ಟ್ಯಾಂಡು, ST ಬಸ್ ಸ್ಟ್ಯಾಂಡು. ಇಲ್ಲ ಎಂತಕ್ಕೆ ಬೈಂದಿ ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು, ಕೆಲಸ ಮುಗಿಸ್ಕೊಂಡು ಹೋಗೋಣ ಅಂಥೇಳಿ ಬೈಂದಿ. ಅದು ಬಸ್ ಸ್ಟ್ಯಾಂಡು, ಅಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತ ಕಾಣ್ತಿದ್ದಕ್ಕೋ ಅಲ್ಲೇ ಇದ್ದು. ನಮ್ಮ ST ಬಸ್ ಸ್ಟ್ಯಾಂಡು ಎದುರಲ್ಲೇ ಅಲ್ಲಿ ಮಾಡಿಕೊಡ್ತಾ. ನಿಂಗೆ ಯಾರ್ಯಾರು ಸ್ವರ್ಗದವ್ರು ಇದ್ದರೆ ನಿಂಗೆ ಹೋಗಿ ಅಲ್ಲಂತ ಎದುರು ಮಾಡ್ಲಿಕ್ಕು. ನಾನು ಎಂತಕ್ಕೆ ಹೋಗಿದ್ದು ಅಂದರೆ ಅಲ್ಲಿ ಅಜ್ಜಿದು ಗೃಹಲಕ್ಷ್ಮಿ ಆಗ್ತಿರಲಿಲ್ಲ, ಅದಕ್ಕೆ ಸ್ವಲ್ಪ ಕೇಳ್ಕೊಂಡು ಬರೋಣ ಅಂತೇಳಿ ಹೋಗಿದ್ದೆ. ಹಾಗೆ ಸ್ವಲ್ಪ ಇಲ್ಲಿ ನಡ್ಕೊಂಬಂದು ಗೌರ್ಮೆಂಟ್ ಆಸ್ಪತ್ರೆಗೆ ಹತ್ತಿರಕ್ಕೆ ಬಂದು ನಿಂತ್ಕೊಂಡು ಬಸ್ ಸ್ಟ್ಯಾಂಡ್ ಹತ್ತಿರಕ್ಕೆ. ಎಂತಕ್ಕೆ ಅಂದರೆ ಇವಾಗ ಬಸ್ ಸ್ಟ್ಯಾಂಡಿಗೆ ಹೋದರೆ ಬಸ್ಸು ಸಿಕ್ಕಾಪಟ್ಟೆ ರಸ್ ಆಗೋಗ್ತು. ಅಲ್ಲಿ ಕಾಲಿಡೋಕ್ಕೂ ಜಾಗ ಇರಲ್ಲ, ಮತ್ತು ಕುತ್ಕೊಳ್ಳೋಕ್ಕಂತೂ ಜಾಗ ಇರಲ್ಲ. ಅದಕ್ಕೆ ಇಲ್ಲಿ ಹೋದರೆ ಸ್ವಲ್ಪ ಸೀಟ್ ಸಿಕ್ತು ಅಂತೇಳಿ ಬಂದಿದ್ದು. ಹಾಗೆ ಸ್ವಲ್ಪ ಕಬ್ಬಿನ ಹಾಲು ಕುಡಿಯೋಣ ಅಂಥೇಳಿ ಕಬ್ಬಿನ ಹಾಲು ಇದು ಅಲ್ಲೇ ಇತ್ತು, ಕಬ್ಬಿನ ಹಾಲಿಂದ ಒಂದಿದ್ದು. ಅಲ್ಲಿ ಕಬ್ಬಿನ ಹಾಲನ್ನ ಕುಡಿಯೋಕೆ ಹಿಡ್ದು ಕೊನೆಗೆ ಸುಮಾರು ಹೊತ್ತು ತನಕ ನಿಂತ್ಕೊಂಡು ಎಷ್ಟೊತ್ತಾರು ಬಸ್ಸೇ ಬರಲೆ. 2 ಕಾಲಿಗೆ ಬಸ್ ಸ್ಟ್ಯಾಂಡಿಂದ ಹೊಂಟು ಬಿಡಾಕೋದು ಬಸ್ಸು. ಆದರೆ
ಎಷ್ಟೊತ್ತಾದ್ರೂ ಬರಲಿಲ್ಲ, ಎಂತಪ್ಪ ಇವತ್ತು ಬರಲ್ಲ ಎಂತು ಓದ್ತಾ ಎಂತು ಹಿಂಗೆ ಎಂದೇನಿತ್ತು. ಆದರೆ ಸ್ವಲ್ಪ ಲೇಟಾಗಿ ಬಂತು. ಕಾಲು ಅಂದರೆ 2:15ಗೆ ಬಂದು 2:20ಕ್ಕೆ ಹೊಂಟ್ಬಿಟ್ಟ. ಹಂಗೆ ಒಂದು 2 ನಿಮಿಷ ಅಷ್ಟೇ ನಿಲ್ಲಿಸಿದ್ದು ಬಸ್ಸು. ಅಷ್ಟರ ಮೇಲೆ ಎಲ್ಲ ಹತ್ಕೊಂಡ ನಿಲ್ಸಿದ. ಸ್ವಲ್ಪ ಲೇಟ್ ಆಗೋ ತಡ ಬರೋದು ಎಂತಕ್ಕೆ ಏನೋ ಗೊತ್ತಿಲ್ಲ. ಕುಡಿದು ಆತು. ದುಡ್ಡು ಎಷ್ಟು ಅಂದರೆ 20 ರೂಪಾಯಿ ಒಂದು ಇದಕ್ಕೆ ಲೋಟಕ್ಕೆ. ಮುಂಚೆ ಎಲ್ಲ 10 ರೂಪಾಯಿಲ್ಲ ಮುಗ್ದು ಹೋಗೋದು. ಇವಾಗೆಲ್ಲ ಎಷ್ಟು ರೇಟ್ ಎಲ್ಲ ಜಾಸ್ತಿ ಆಗ್ಬಿಟ್ಟಿದ್ದು. ಬಸ್ಸಿಗೋಸ್ಕರ ನಾನು ಕಾಯ್ತಾ ಇದ್ದೆ. ಕಾಯ್ದು ಸಿಕ್ಕಾಪಟ್ಟೆ ಹಸುವಾಗಿತ್ತ, ಎಂತೂ ತಿನ್ನಕ್ಕಿಲ್ಲ. ಅದಕ್ಕೋಸ್ಕರ ನಾನು ಕಬ್ಬಿನ ಹಾಲು ಕೊಡ್ದೆ ಅಂತ ಆಯ್ತು. ಹೋಗೋದನ್ನ ನಾನು ಇವತ್ತು ವೀಡಿಯೋ ಎಡಿಟಿಂಗ್ ಮಾಡ್ತಾಯಿದ್ದೆ. ಇಷ್ಟನ್ನ ಮಾಡೋಕ್ಕಾಗಿರಲಿಲ್ಲ, ಎಂಥದೋ ಕೆಲಸ ಇತ್ತು. ಅದಕ್ಕೆ ಇವಾಗ ಅಪ್ಲೋಡ್ ಮಾಡ್ತೀನಿ ನಾನು. ಇವಾಗ ನಂಗೆ ಆದಷ್ಟು ನಂಗೆ ತೋಚಿದ ದೊಡ್ಡ ನಾನು ಎಡಿಟಿಂಗ್ ಮಾಡಿ ವೀಡಿಯೋನ ಹಾಕ್ತಾಯಿದ್ದೆ. ಯಾರು ಬೇಜಾರಾಗಡಿ. ಇನ್ನೂ ನಾನು ಹೆಚ್ಚಿನ ವೀಡಿಯೋಗಳನ್ನ ಮಾಡ್ತಿರ್ತಿ. ನಿಂಗೆ ನೋಡಿ ಇವಾಗ ಬಸ್ನಲ್ಲಿ ಹೊಂಟಿದ್ದೆ ನಾನು ಮನೆಗೆ ಹೋಗ್ತಾಯಿದ್ದೆ. ಆಮೇಲೆ ನಾನು ಮನೆಯಲ್ಲಿ ತಂದಿದ್ದು ಇಷ್ಟೆಲ್ಲ ಇದು ಹೊಲ್ದಿದ್ದ ಬಟ್ಟೆಗಳನ್ನೆಲ್ಲ ಬ್ಲೌಸು ಒದ್ದಿದ್ದು, ಅಮ್ಮಂದು ಸೀರೆ ಎಲ್ಲದನ್ನೂ ತೆಗೆದು ಹಾಕ್ತಾಯಿದ್ದೆ. ನನ್ನೊಂದು ಲಂಗ ಹೊಲ್ಸಕ್ಕೆ ಕೊಟ್ಟಿದ್ದೆ. ಅದು ಹೆಂಗೆ ಅಂದರೆ ಈ ಥರ ಕಾಣ್ತಾಯಿದ್ದು ನೋಡಿ. ಎಲ್ಲರಿಗೂ ನಮಸ್ಕಾರ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.